ಬಳ್ಳಾರಿಯಲ್ಲಿ ವಾಲ್ಮೀಕಿ ಮೂರ್ತಿ ಸ್ಥಾಪನೆಯ ಬ್ಯಾನರ್ ಅನ್ನ ಎಂಎಲ್ಎ ಜನಾರ್ದನ್ ರೆಡ್ಡಿ ಅವರ ಬಳ್ಳಾರಿಯ ಮನೆ ಹತ್ತಿರ ಕಟ್ಟಿದ ವಿಚಾರವಾಗಿ ಭಾರಿ ಗದ್ದಲ ನಡೆದಿತ್ತು. ಆ ವೇಳೆ ಅಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷಗಳ ನಡುವೆ ನಡೆದ ರಾಜಕೀಯ ಸಂಘರ್ಷ ಮತ್ತು ಗನ್ ಮ್ಯಾನ್ ಹಾರಿಸಿದ ಎನ್ನಲಾದ ಗೋಲಿಬಾರ್ ಪ್ರಕರಣವನ್ನ ಮುಚ್ಚಿ ಹಾಕೋಕೆ ರಾಜ್ಯ ಸರ್ಕಾರ ತರಾತುರಿಯಲ್ಲಿ ತನ್ನ ಬಂಟ ಬಳ್ಳಾರಿ ಉಸ್ತುವಾರಿ ಸಚಿವ 25 ಲಕ್ಷ ರೂಪಾಯಿ ಪರಿಹಾರ ಮುಟ್ಟಿಸಿದ ನಡೆಯ ಬಗ್ಗೆ ತನಿಖೆಯಾಗಲಿ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ದೆಹಲಿಯಿಂದಲೇ ಆಗ್ರಹಪೂರ್ವಕ ಸವಾಲನ್ನು ಹಾಕಿದ್ರು. ಈ ಸವಾಲಿಗೆ ಪಾಟಿ ಸವಾಲು ಎಸೆದಿರುವ ಸಚಿವ ಜಮೀರ್ ಈಗ ತೀವ್ರವಾಗಿ ಸಿಡಿಮಿಡಿಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಆ ಬ್ಯಾನರ್ ವಿಚಾರಕ್ಕೆ ಒಂದು ಇನ್ಸಿಡೆಂಟ್ ಆಗಿ ಒಬ್ಬ ಅಮಾಯಕ ಬಡವ ರಾಜಶೇಖರ್ ಅಂತ ನಿಧನ ಹೊಂದಿರೋ ಸತ್ತಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ. ಅವತ್ತು ನಾನು ಗಣೇಶು ಭರತ್ ರೆಡ್ಡಿ ಎಲ್ಲ ಹೋಗಿದ್ವಿ. ಅವ್ರ ಮನೆ ನೋಡಿಬಿಟ್ಟು ನನಗೆ ಭಾಳ ತುಂಬ ಬೇಜಾರಾಯಿತು. ಒಂದು 200 ಸ್ಕ್ವೇರ್ ಫೀಟಲ್ಲಿ 5 ಜನ ವಾಸ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಪಾಪ ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ರು. ಅವ್ರ ಅಕ್ಕನ ಗಂಡನು ಕೋವಿಡಲ್ಲಿ ತೀರೋಗ್ಬಿಟ್ರು. ಅವನೇ ಅವ್ರ ಅಕ್ಕನ ಮನೆಯಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದ. ಅವ್ರ ತಾಯಿ ತಮ್ಮ ಭಾಳ ಬಡತನ. ಅದು ನೋಡ್ಬಿಟ್ಟು ನನ್ನ ಕಡೆಯಿಂದ ಸಣ್ಣ ಒಂದು ಕಾಣಿಕೆಯನ್ನು ಕೊಟ್ಟಿದ್ದೀನಿ ಅಂತ ಮಾಧ್ಯಮದಲ್ಲಿ ಅಂದೆ. ಈ ಥರ ಸಣ್ಣ ಕಾಣಿಕೆ ಕೊಟ್ಟಿದ್ದೀನಿ ಅಂತ. ನಾನು 25 ಲಕ್ಷ ಅಂತ ಕೊಟ್ಟಿಲ್ಲ, ನನ್ನ ಕಡೆಯಿಂದ ಸಣ್ಣ ಕಾಣಿಕೆ ಅಂತ ಕೊಟ್ಟಿದ್ದೀನಿ. ಆಯ್ತಪ್ಪ 25 ಲಕ್ಷ ಕೊಟ್ವಿ ಅಂತ ತಿಳ್ಕೊಳ್ಳಿ. ಕುಮಾರಸ್ವಾಮಿಗೆ ನೀವು ಹೊಟ್ಟೆ ಕಿಚ್ಚೆ, ಬಡವ್ರು ಕೊಡೋಕೆ ಅವ್ರಿಗೂ ಮನಸ್ಸಿಲ್ಲ, ಕೊಡೋರ ಬಗ್ಗೆ ಹೊಟ್ಟೆ ಕಿಚ್ಚ. RBI ನಿಯಮದ ಪ್ರಕಾರ 2 ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಹಣವನ್ನು ನಗದು ರೂಪದಲ್ಲಿ ವಹಿವಾಟು ನಡೆಸೋದು ಕಾನೂನು ಬಾಹಿರ. ಆದರೆ ಜಮೀರ್ ಅಹಮದ್ ಖಾನ್ ಅವರು ಇದಾವುದನ್ನು ಪರಿಗಣಿಸದೆ ನಗದು 25 ಲಕ್ಷ ರೂಪಾಯಿಯನ್ನ ಚೀಲದಲ್ಲಿ ತುಂಬಿಕೊಂಡು ಈ ಗೋಲಿಬಾರ್ನಲ್ಲಿ ಮೃತನಾದ ರಾಜಶೇಖರ್ ಎಂಬುವ ಕಾರ್ಯಕರ್ತನ ಕುಟುಂಬ ವರ್ಗದವರಿಗೆ ಹಸ್ತಾಂತರಿಸುವುದರ ಬಗ್ಗೆ ಹಿಂದೂ ಮುಖಂಡ ತೇಜಸ್ ಗೌಡ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಲ್ಲಿ ದೂರನ್ನ ಸಲ್ಲಿಸಿ ಇದರ ಬಗ್ಗೆ ತನಿಖೆ ಆಗ್ರಹಿಸಿದ್ರು. ವೀಕ್ಷಕರೇ, ನಾವಿಲ್ಲಿ ಜಮೀರ್ ಮತ್ತು ಕಾಂಗ್ರೆಸ್ ನಡೆಯ ಬಗ್ಗೆ ಗಮನಿಸಬೇಕಾಗುತ್ತೆ. ಅಧಿಕಾರ ದಾಹದ ಬಳ್ಳಾರಿ ರಾಜಕೀಯ ತೊಂಬರಾಟ ಎಲ್ಲಿಗೆ ಬಂದು ಮುಟ್ಟುತ್ತದೋ ಅಂತವೇ ಕಾಲವೇ ನಿರ್ಧರಿಸಬೇಕಿದೆ. ವಿಶ್ವಪ್ಲಸ್ ಟಿವಿ ಬಳ್ಳಾರಿ, ನವದೆಹಲಿ ಹಾಗೂ ಬೆಂಗಳೂರು. ವಿಶ್ವಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.